ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಬೆಟ್ಟಳ್ಳಿ ಗ್ರಾಮದ ಎಲ್ಲ ಸದ್ಭಕ್ತ ಮಹಾಶಯರು, ಗ್ರಾಮಸ್ಥರು, ಮುಖಂಡರುಗಳು, ಎಲ್ಲ ಹಿರಿಯ ರಂಗಭೂಮಿ ಕಲಾವಿದರು ಮತ್ತು ತಾಯಂದಿರು, ಗುರು ಹಿರಿಯರೆಲ್ಲರಿಗೂ ಕೂಡ ನಾದ ಸಂಗಮ ವಾದ್ಯವೃಂದದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸುವುದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶರಣ ಬಂಧುಗಳೇ, ಈ ದಿವಸ ನಮ್ಮ ಇದೇ ಗ್ರಾಮದಲ್ಲಿ ಶ್ರೀಮತಿ ತಿಮ್ಮಕ್ಕನವರ ಪವಿತ್ರವಾಗಿರ್ತಕ್ಕಂಥ 1ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ, ದಿವಂಗತ ಪಟೇಲ್ ಮಾರಪ್ಪನವರ ಧರ್ಮಪತ್ನಿಯವರಾಗಿ ಪರಮ ಪತಿವ್ರತಿಯಾಗಿ ಬಾಳಿ ಬದುಕಿದಂತ ಈ ಮಹಾತಾಯಿಯ ಪುಣ್ಯ ದಿವಸವನ್ನ ಸ್ನೇಹಿತರು ಮತ್ತು ಕಲಾವಿದರು ಆದಂತ BM ಗಂಗರಾಜರವರು ಪಟೇಲ್, BM ದೊಡ್ಡೇಗೌಡರ ಪಟೇಲ್ರವರು ಈ ಕಾರ್ಯಕ್ರಮವನ್ನ ಭಕ್ತಿಪೂರ್ವಕವಾಗಿ ತಮ್ಮ ಸಕುಟುಂಬ ಬಳಗದವರ ಸಮೇತವಾಗಿ ನಾವೆಲ್ಲರೂ ಕೂಡ ಇವತ್ತೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಮಹಾತಾಯಿ ಅವರಾಗಿರ್ತಕ್ಕಂಥ ತಿಮ್ಮಕ್ಕನವರು ಬಾಳಿ ಬದುಕದವರು, ಉತ್ತಮವಾದ ಮಕ್ಕಳಿಗೆ ಜನ್ಮ ಕೊಟ್ಟವರು, ಪತಿಯ ಸೇವೆಯನ್ನು ಮಾಡಿ ಭಗವಂತನಲ್ಲಿ ಅಪಾರವಾಗಿರ್ತಕ್ಕಂಥ ಪುಣ್ಯವನ್ನು ಗಳಿಸಿಕೊಂಡಂತ ಈ ಮಹಾತಾಯಿ ಇವತ್ತು ಅವರ 1ನೇ ವರ್ಷದ ಮೊದಲ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಜಗದೊಳಗೆ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳದಿರು ಉಚ್ಚಪ್ಪಗಳಿರ ಅಂತ ದೊಡ್ಡವರು ಹೇಳಿರುವ ಮಾತಿನಂತೆ ಪರಮ ಪತಿವ್ರತಿಯಾಗಿ ಬಾಳಿ ಬದುಕಿದಂತ ಈ ತಾಯಿ ನಿಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಸ್ವರ್ಗಸ್ಥರಾದ ಕೈಲಾಸವಾಸರಾದ ಬೀರೇಶ್ವರನಲ್ಲಿ ಐಕ್ಯವಾದಂತ ಈ ಮಹಾತಾಯಿಯ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ 1ನೇ ವರ್ಷದ ಪುಣ್ಯ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಕನಕದಾಸರು ಹೇಳ್ತಾರೆ, 8 ಗೇಣನ ದೇಹ, ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನಂಟ ಮನೆ ಬಿಟ್ಟು ಹೋದ ಮೇಲೆ ಒಣಹೆಂಟೆಯಲ್ಲಿ ಮುಚ್ಚುವರು ಕಾಣ ನಿನ್ನ. ಕನಕದಾಸರಂತ ಮಾತು ಹೇಳಿದ್ದಾರೆ. ಅವರವರ ಕೈಯಲ್ಲಿ ಅವರವರ ದೇಹ 8 ಗೇಣಿರುತ್ತಂತೆ. ಈ 8 ಗೇಣಿನ ದೇಹಕ್ಕೆ ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನಂಟ ಮನೆ ಬಿಟ್ಟು ಹೋದ ಮೇಲೆ, ಮನೆಯ ನಂಟ ಆದ್ರೆ ಚಿಕ್ಕಪ್ಪ ಬಾವ ಮಾವ ಅಲ್ಲ, ಪವಿತ್ರವಾಗಿರ್ತಕ್ಕಂಥ ಈ ಆತ್ಮ ಈ ಉಸಿರು ದೇಹವನ್ನು ಬಿಟ್ಟು ಹೋದ ಮೇಲೆ ಅವನೊಬ್ಬ ಮಂತ್ರಿನೇ ಆಗಿರಲಿ, ಒಪ್ಪತ್ತು ಗತಿಲ್ಲದ ಬಡವನೇ ಆಗಿರಲಿ, ಅವನನ್ನು ಮಣ್ಣೊಳ ಮಣ್ಣಿಗೆ ಹಾಕ್ಲೇಬೇಕು, ಯಾವುದು ನಮ್ಮದಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯ ನಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದ ಪ್ರಿಯ ನಂಬರು ಶಿವನು ವೇದ ಪ್ರಿಯನಲ್ಲವಯ್ಯ, ನಾದವನ್ನು ನುಡಿಸಿದ ರಾವಣಂಗೆ ಅರಹಾಶ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಗವಂತನನ್ನು ನಾವು ಯಾವ ರೂಪದಲ್ಲಾದರೂ ಮೆಚ್ಚಿಸ್ತೀವಿ ಅನ್ನೋದಾದ್ರೆ ಅದು ಭಕ್ತಿ ಒಂದಿಂದ ಮಾತ್ರ. ಆ ಭಕ್ತಿಯಿಂದ ಮಾತ್ರ ಭಗವಂತನನ್ನು ನಾವು ಕಾಣಬಹುದು. ಅದಕ್ಕೆ ಹಿರಿಯರೆಲ್ಲರೂ ಕೂಡ ದೇವರುಗಳನ್ನು ಮಾಡಿ, ಅದರಲ್ಲೂ ಗಡಿ ದೇವರುಗಳು ಅಂತ ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿ ಭಗವಂತನ ಒಂದು ಭಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂತ ಒಂದು ಪುಣ್ಯ ದಿವಸ ಇವತ್ತು ನಮ್ಮ ಬೆಟ್ಟಳ್ಳಿ ಗ್ರಾಮದಲ್ಲಿ ಪರಮ ಪೂಜ್ಯರಾಗಿ ಮಾರಪ್ಪನವರು ಅಂತ ಹೆಸರಾಗಿರ್ತಕ್ಕಂಥ ಮಹಾನುಭಾವರ ಧರ್ಮಪತ್ನಿಯವರಾಗಿ ಪತಿ ಸೇವೆಯನ್ನು ಅನಂತ ವರ್ಷಗಳ ಕಾಲ ಮಾಡಿ ಈ ಜಗತ್ತನ್ನು ಬಿಟ್ಟು ಹೋದಂತ ತಿಮ್ಮಕ್ಕನವರ 1ನೇ ವರ್ಷದ ಶಿವಗಣರಾಧನ ಮಹೋತ್ಸವವನ್ನು ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಉಟ್ಟ ಬಟ್ಟೆಯನ್ನು ಕೂಡ ಎಲ್ಲೇ ಬಿಟ್ಟು ಹೋಗುವ ಮಾನವ, ನೀನು ಮಾಡಿದಂತ ಆದರ್ಶ ಜೀವನದ ಒಂದು ಪುಣ್ಯ ಮಾತ್ರ ಶಾಶ್ವತವಾಗಿರುತ್ತೆ. 1ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ಕೂಡ ಮಕ್ಕಳಾದವರು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ ಅನ್ನೋದಕ್ಕೆ ತಿಮ್ಮಕ್ಕನವರು ಇಲ್ಲಿ ಅಪಾರವಾಗಿರ್ತಕ್ಕಂಥ ಪುಣ್ಯವನ್ನು ಗಳಿಸಿಕೊಂಡವರು, ಮಹಾತಾಯಿಯಾಗಿ ಬಾಳದವರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ತಾಯಿಯ ಪುಣ್ಯ ದಿವಸವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇಲ್ಲಿ ಆಚರಣೆ ಮಾಡುತ್ತಿರುವಂತ ಸಂದರ್ಭ. ಅದಕ್ಕೆ ಜಾನಪದ ಸಾಹಿತ್ಯಗಳು ತಿಳಿದಂತ ಜ್ಞಾನಿಗಳು ಬರೆದಿದ್ದಾರೆ, ಮಾನವ ಜಗದೊಳಗೆ ಬರುವಾಗ ನೀನೇನು ತಗೊಂಡು ಬರಲ್ಲ, ಈ ಜಗವನ್ನ ಬಿಟ್ಟು ಹೋಗುವಾಗ ನೀನೇನು ತಗೊಂಡು ಹೋಗಲ್ಲ, ನಿನ್ನ ಜೊತೆಯಲ್ಲಿ ಬರೋದೊಂದೇ ನೀನು ಮಾಡಿದಂತ ದಾನ ಧರ್ಮ ಪುಣ್ಯ. ತಿಮ್ಮಕ್ಕನವರು ಮನೆತನದಲ್ಲಿ ಬಾಳಿ ಬದುಕದವರು, ಮಹಾಪತಿವ್ರತೆಯಾಗಿ ಪತಿ ಸೇವೆಯನ್ನು ಮಾಡಿ ಉತ್ತಮರಾದ ಮಕ್ಕಳನ್ನ ಲಾಲನೆ ಪಾಲನೆ ಮಾಡಿ ಬೆಳೆಸಿದವರು, ಮಕ್ಕಳು ಮೊಮ್ಮಕ್ಕಳೆಲ್ಲವರನ್ನು ನೋಡಿ ಸಂಪೂರ್ಣವಾದ ಜೀವನವನ್ನು ಸವಿಸಿ ಈ ಬೆಟ್ಟಳ್ಳಿ ಗ್ರಾಮದಲ್ಲಿ ಮಹಾಪುಣ್ಯವಂತಿಯಾಗಿ ಬಾಳಿ ಇವತ್ತು ಸ್ವರ್ಗದಲ್ಲಿರುವ ತಾಯಿ ನಿಜವಾಗಲೂ ಕೂಡ ಪುಣ್ಯವಂತೆ. ಅದಕ್ಕೆ ಯಾವುದು ನಮ್ಮದಲ್ಲ ಮಾಡಿದ ದಾನ ಧರ್ಮ ಮಾತ್ರ ನಮ್ಮದು ಎಂಬತಕ್ಕಂಥದ್ದನ್ನ ಯಾವ ರೀತಿಯಾಗಿ ಬರೆದಿದ್ದಾರೆ ಈ ಗೀತೆಯಲ್ಲಿ ಹಾಡ್ತಾ ನಮ್ಮ ಕಾರ್ಯಕ್ರಮದ ಭಾಗ ಬರೋಣ. ಆಕೆ ಬಡದಾಡ್ತಿರ್ತಮ್ಮ, ಆಕೆ ಬಡದಾಡ್ತಿರ್ತಮ್ಮ,
ಅಕ್ಲೆ ಬಡದಾಡ್ತಿರ್ತಮ್ಮ ಮಾಯಾ ಮೇಚ್ಚಿ ಸಂಸಾರ ನೆಚ್ಚಿ ಹೋಗದರೆ ತಮ್ಮ ಅಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೋಗದರೆ ತಮ್ಮ ಅಣ್ಣ ಮುಚ್ಚಿ ಮಣ್ಣ ಮುಚ್ಚಿ ತಮ್ಮ ಅಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಬಾಡು ಬೆಳಗೋ ತನಕ ಬಾಡು ಬೆಳಗೋ ತನಕ ಸತ್ತಾಗ ಬರುವರು ತಮ್ಮ ಉಳಿದನಕ ನೀನು ಸತ್ತಾಗ ಬರುವರು ತಮ್ಮ ಉಳಿದನಕ ಮಣ್ಣು ಮುಚ್ಚೋ ತನಕ ನಿನ್ನ ಮುಚ್ಚೋ ತನಕ ಅಕ್ಕಿ ಬಡದಾಡ್ತಿರ್ತಮ್ಮ ಅಕ್ಕಿ ಬಡದಾಡ್ತಿರ್ತಮ್ಮ ಮಾಯಾ ಮುಚ್ಚಿ ಸಂಸಾರ ನೆಚ್ಚಿ ನೀವು ಗದಲೆ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣಿನ ಹೊರಳಿಗೆ ಕುಡಿಕೆ ಬೀರೋ ತನಕ ಇನ್ನು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣಿನ ಹೊರಳಿಗೆ ಕುಡಿಕೆ ಬೀರೋ ತನಕ ನಿನ್ನಾಶೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನಾಶೆ ಪ್ರಾಣ ಪಕ್ಷಿ ಹಾರೋ ತನಕ ಜಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ ಜಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ ಅಕ್ಕೆ ಬಡದಾಡ್ತಿರ್ತಮ್ಮ ಅಕ್ಕೆ ಬಡದಾಡ್ತಿರ್ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀವು ಗದಲೆ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನಾಡಿನ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಬಾಳು ಬೆಳಗೋ ತನಕ ನೀ ಬಾಳು ಬೆಳಗೋ ತನಕ ಸತ್ತಾಗ ಬರುವರು ತಮ್ಮ ಉಳಿತನಕ ನೀನು ಸತ್ತಾಗ ಬರುವರು ತಮ್ಮ ಉಳಿತನಕ ಮಣ್ಣು ಮುಚ್ಚೋ ತನಕ ಬೆಂಕಿ ಹಚ್ಚೋ ತನಕ ಯಾಕೆ ಬಡದಾಡ್ತಿರ್ಲಿಲ್ಲ ಯಾಕೆ ಬಡದಾಡ್ತಿರ್ಲಿಲ್ಲ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀವು ಗದಲೆ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀವು ಗದಲೆ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ
ಸೀತಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ವೀರೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ, ಚಾಮುಂಡೇಶ್ವರಿ ಪಾದಕ್ಕೆ ಗೋವಿಂದ, ಹಣ್ಣಮ್ಮ ತಾಯಿ ಪಾದಕ್ಕೆ ಗೋವಿಂದ, ಮಾರಪ್ಪನವರ ಪಾದಕ್ಕೆ ಗೋವಿಂದ, ತಿಮ್ಮಕ್ಕನವರ ಪಾದಕ್ಕೆ ಗೋವಿಂದ, ಆನಮಲೆ ಜೇನುಮಲೆ ಗುತ್ತಮಲೆ ಗುಲಗಂಜಮಲೆ 77 ಮಲೆ ತಪ್ಪದ ನಾಟ್ಯ ನಾಡುವಂತ ನಮ್ಮಪ್ಪಾಜಿ ಮುದ್ದುಮಲೈ ಮಾಧವನ ಪಾದಕ್ಕೊಂದು ಸಾರಿ ಹೇನೆ ವೀರೇಶ್ವರ ಪಾದಕ್ಕೆ, ಕನಕದಾಸರ ಪಾದಕ್ಕೆ, ಧರಗ ದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ತಿರುಪತಿ ವೆಂಕಟೇಶ್ವರನ ಪಾದಕ್ಕೆ, ಮಲೈ ಮಾದೇಶ್ವರನ ಪಾದಕ್ಕೆ, ಕೂಗದೇದವರ ಪಾದಕ್ಕೆ. ಯಾವ ದೇವರಿಗಾರು ಒಂದು ಕೂಗಿ ಅಂತ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ತಿಮ್ಮಕ್ಕನವರ 1ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಾವು ಕೂಗುವ ಒಂದು ಕೂಗು ಇವರಿಗೆ ಸಿಕ್ಕಿದಂತ ಒಂದು ಪುಣ್ಯ ನಮಗೂ ಸಿಕ್ಕಬೇಕು. ನೋಡಿ ಅವ್ರು ಹೆಂಗ್ ಕೂಗ್ತಾವ್ರೆ, ಅವ್ರಿಗೆ ಹೆಂಗಿದೆ ವಾಯ್ಸು. ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇಂದಿರಾ ರಮಣ ಗೋವಿಂದ, ಮಾರಪ್ಪನವರ ಪಾದಕ್ಕೆ ಗೋವಿಂದ, ತಿಮ್ಮಕ್ಕನವರ ಪಾದಕ್ಕೆ ಗೋವಿಂದ, ರಾಮದೇವರ ಪಾದಕ್ಕೆ, ಆಂಜನೇಯ ಸ್ವಾಮಿ ಪಾದಕ್ಕೆ, ರಾಘವೇಂದ್ರ ಸ್ವಾಮಿ ಪಾದಕ್ಕೆ, ವೀರೇಶ್ವರ ಪಾದಕ್ಕೆ, ಕನಕದಾಸರ ಪಾದಕ್ಕೆ, ಧರಗ ದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ಅಣ್ಣಮ್ಮ ತಾಯಿ ಪಾದಕ್ಕೆ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಕೊನೆಯೋ ಪಾಪ ವಿನಾಶ ಶ್ರೀಶ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ ಗೋವಿಂದ, ಶ್ರೀರತ್ನಮಾರಮಣ ಗೋವಿಂದ ಗೋವಿಂದ, ವೀರೇಶ್ವರ ಪಾದಕ್ಕೆ ಗೋವಿಂದ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ, ನಾದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ಸುಂದರ ನಯನ ಚಂದಿರವರನ ಫಲವೋ ವೆಂಕಟರಮಣ. ಸುಂದರ ನಯನ ಚಂದಿರವರನ
ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ಸುಂದರ ನಯನ ಚಂದಿರವರನ ಹಲವೋ ವೆಂಕಟರಮಣ ಸುಂದರ ನಯನ ಚಂದಿರವರನ ಹಲವೋ ವೆಂಕಟರಮಣ ತೋರೋ ನಿನ್ನೆಯ ಚರಣ ಸ್ವಾಮಿ ಗೋವಿಂದ 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 ಗೋವಿಂದ. ಸರಿಯಾಗಿ ಕೂಗಲಿಲ್ಲ, ಸರಿಯಾಗಿ ಕೂಗದಿದ್ದಕ್ಕೆ ಕರೆಂಟ್ ಹೋಗಿ ಬಂತು. ಈಗ ಕೂಗಿ ಗೋವಿಂದ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ. ಬಾಲಾಜಿ ಬಾಲಾಜಿ ದಾಸನ ಮೇಲೆ ಏನೇ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನೇ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇವೋ ಪೂಜಿಸದ ಕೈಗಳೇವೋ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ ಗೋವಿಂದ ಗೋವಿಂದ ವೀರೇಶ್ವರ ಪಾಲಕಿ ಗೋವಿಂದ ಗೋವಿಂದ ಕನವರ ಪಾಲಕಿ ಗೋವಿಂದ ಗೋವಿಂದ ಅಪ್ಪನವರ ಪಾಲಕಿ ಗೋವಿಂದ ಗೋವಿಂದ. ಸೇರುವೆ ನಾನಿನ್ನ ಪಾದಾರವಿಂದ ಕರೆದು ಕರುಣಾಳು ಹೇ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭು ಗೋವಿಂದ ಗೋವಿಂದ ಇಂದಿರಾರಮಣ ಗೋವಿಂದ ಗೋವಿಂದೋ. ಈಗೊಂದು ಲೆಕ್ಕಾಚಾರಕ್ಕೆ ಬಂದವರ ಈ ಪವಿತ್ರವಾದ ಪುಣ್ಯ ದಿವಸ ನಮ್ಮ ತಿಮ್ಮಕ್ಕನವರ 1ನೇ ವರ್ಷದ ಉತ್ತರ ಕ್ರಿಯಾದ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ದೇವಾನುದೇವತೆಗಳು ಕೂಡ ಆ ಮಹಾತಾಯಿಗೆ ಮೋಕ್ಷವನ್ನ ಕೈಲಾಸ ವೈಕುಂಠವನ್ನ ಕರುಣಿಸಲಿ ಅಂತ ಜಗಜ್ಜನನಿ ಅನ್ನಪೂರ್ಣೇಶ್ವರಿಯನ್ನ ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನಾವೆಲ್ಲರೂ ಕೂಡ ಇವತ್ತು ಆ ತಾಯಿಯ ಕೃಪೆಗೆ ಪಾತ್ರ ಆಗುವಂತ ಸಂದರ್ಭ. ನಿಮಗೆಲ್ಲರಿಗೂ ಕೂಡ ಆ ತಾಯಿಯ ಕರುಣ ಕಟಾಕ್ಷ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಆ ಮಹಾತಾಯಿ ತಿಮ್ಮಕ್ಕನವರ ಮಕ್ಕಳು, ಸೊಸೆಯಂದರು, ಹೆಣ್ಣು ಮಕ್ಕಳು, ಮನೆತನದ ಎಲ್ಲ ಮೊಮ್ಮಕ್ಕಳು ಕೂಡ ಇವತ್ತಿಲ್ಲಿ ಸೇರಿ ಭಕ್ತಿಪೂರ್ವಕವಾದ ಈ ಪುಣ್ಯ ಕಾರ್ಯಕ್ರಮವನ್ನು ತಾಯಿಗೆ ಸಮರ್ಪಿಸ್ತಾ ಇರುವಂತಹ ಈ ದಿವಸ ಸಾರ್ಥಕಮಯವಾದ ದಿವಸ ಎಂಬುದಾಗಿ ಈ ಸಂದರ್ಭದಲ್ಲಿ ಬೇಡ್ತಾ, ನಮ್ಮ ಕೋಟೆ ಪುಟ್ಟರಾಜರವರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿಯುವುದರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಈಗ ಒಂದು 10 ನಿಮಿಷಗಳ ಕಾಲ ಈ ಕಲಾ ತಂಡದವರಿಗೆ ಕಲಾ ಸನ್ಮಾನವನ್ನು ಏರ್ಪಡಿಸ್ತಿದ್ದೇವೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಹಾಗೆ ದಿವಂಗತ ಶ್ರೀ ಪಟೇಲ್ ಮಾರಪ್ಪನವರ ಧರ್ಮಪತ್ನಿಯವರಾದಂಥ ಶ್ರೀ ಲೇಟ್ ತಿಮ್ಮಕ್ಕರವರ 1ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬರ್ತಾ ಇದ್ದೇವೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ
ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಶ್ರೀ ಸ್ತಂಭದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆದಂಥ ಶ್ರೀ ರಂಗಸ್ವಾಮಿಯವರು ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ ಎಲ್ಲ ಹಿರಿಯ ನ್ಯಾಯ ಹೋರಾಟಗಾರರು ಆಗಿರ್ತಕ್ಕಂಥ ಈ ಮಹಾನುಭಾವರು ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ಅವರ ಒಂದು ದರ್ಶನ ಭಾಗ್ಯದಿಂದ ನಾವೆಲ್ಲರೂ ಕೂಡ ಇವತ್ತು ಪಟೇಲ್ ಗಂಗರಾಜರವರ ಕುಟುಂಬ ವರ್ಗದವರಾಗಿ ಪರವಾಗಿ, ದೊಡ್ಡೇಗೌಡರ ಕುಟುಂಬ ವರ್ಗದವರ ಪರವಾಗಿ, ಯಾವ ಮಹತಾಯಿ ತಿಮ್ಮಕ್ಕನವರ ಈ ಪುಣ್ಯ ದಿವಸದಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಸ್ತಂಭದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರಂಗಸ್ವಾಮಣ್ಣನವರು ಹಿರಿಯ ರಂಗಭೂಮಿ ಕಲಾವಿದರು, ರಂಗಭೂಮಿ ಹೋರಾಟಗಾರರಾಗಿರ್ತಕ್ಕಂಥ ಇವರಿಗೆ ನಾವು ಈ ಭಕ್ತಿಯ ಗೌರವ ಸಮರ್ಪಣೆಯನ್ನು ಸಮರ್ಪಿಸ್ತಾ ಇದ್ದೀವಿ. ಒಂದು ಚಪ್ಪಾಳೆ. ಹಲೋ ಹಲೋ ದೇವತಾ ಸ್ವರೂಪಿಗಳಾದ ಎಲ್ಲ ಬಂಧುಗಳೇ, ನಾನು ಶಿವಕುಮಾರ್ ಅವರ ಅಭಿಮಾನಿ. ಯೂಟ್ಯೂಬಲ್ಲಿ ಅವ್ರ ಪಕ್ಕದಲ್ಲಿ ಭರತರು ಅವರ ಗಾಯನ ಕೇಳ್ತಾ ಇರ್ತೇನೆ. ಇವತ್ತಿನ ದಿನ ಹಿರಿಯರ ಕಾರ್ಯಕ್ರಮಗಳು ಏನಾರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಶಿವಕುಮಾರ್, ಭರತ್ ಮತ್ತು ಶಿವಾರ ಇವರುಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದರೆಲ್ಲ ವಿಶೇಷವಾಗಿ ಇವತ್ತು ಹಣಕ್ಕೋಸ್ಕರ ತಂದೆ ತಲೆ ಮೇಲೆ ಕಲ್ಲೆತ್ತಾಕಿ ಅವನು ಕೊಂದು ಆಸೆ ಪಡೆಯುವಂಥ ಕಾಲ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ತಾಯಿದಿರಿಗೆ ಎಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅದೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಸ್ನೇಹಿತರು ಗಂಗರಾಜರವರು ಹಾಲು ಕುಡಿಸಿದಂಥ ತಾಯಿನ ತನ್ನ ಮನದಲ್ಲಿ ನೆನೆದು ಈ ಅತ್ಯುತ್ತಮವಾದ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನಾವು ಮೆಚ್ಚಲೇಬೇಕು. ಇವೆಲ್ಲ ಆದರ್ಶ. ಹಾಗಾಗಿ ಅವರ ಕುಟುಂಬಕ್ಕೆ ಎಲ್ಲ ರೀತಿಯ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ. ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ. ಜೊತೆಗೆ ಈ ಕಲಾ ತಂಡದ ಮೇಲೆ ಸಂಪೂರ್ಣವಾಗಿ ಶಾರದೆಯ ಕೃಪಾ ಕಟಾಕ್ಷ ಅವರ ಮೇಲೆ ಇರಲಿ. ಶಿವಕುಮಾರ್ ಹೇಳ್ತಾ ಇದ್ದಾರೆ ಒಂದು ಡೈಲಾಗ್ ಅಂತ. ನಮ್ಮ ವಜ್ರಮುನಿಯವರು, ನಮ್ಮ ಸೋದರ ಮಾವ, ಅವ್ರು ಮಾಡ್ತಾ ಇದ್ದಂಥ ನಾಟಕನ ಈಗ ನಾನು ರಾಜ್ಯದಂತ ಪ್ರದರ್ಶನ ಕೊಡ್ತಾ ಇದ್ದೀನಿ. ಅವರು ಅಭಿನಯಿಸಿದ ಪ್ರಚಂಡ ರಾವಣದ ಒಂದು ತುಣುಕು. ಆಂತರ್ಯದಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂತಹೋ ಶಾಂತಿ, ಅದಾವುದು ಅನಪೇಕ್ಷಿತವಾದ ಧೈರ್ಯ. ಈ 8 ದಶಕಂಡ ರಾವಣನ ಗುಂಡಿಗೆಯನ್ನು ಬೇಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆ ದೃಶ್ಯ ಶಕ್ತಿ ಯಾವುದು? ವೇವೇದ ಲಲಾಟ ಲಿಖಿತನಾದ ವಿಧಾತನೇ. ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ
ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನಲ್ಲದ ಮೇಲೆ ಆ ನವಗ್ರಹಗಳೇ, ಆ ನವಗ್ರಹಗಳೇ. ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಕೋಣದ ಕೈ ಯಾವುದು? ಅದೇನು ಈ ವಿಶ್ವ ಪ್ರಪಂಚದಲ್ಲೇ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪದಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರಾದ ಗಂಡನೆಯ ಗಂಡನಾದ ಪ್ರಚಂಡ ರಾವಣ. ಎಂಥ ಅದ್ಭುತ! ಇವರ ಹೆಸರು ಕೇಳಿದ್ದೆ, ದರ್ಶನ ಆಗಿರಲಿಲ್ಲ. ರಂಗಭೂಮಿಯಲ್ಲಿ ಎಂತೆಂಥ ದೈತ್ಯ ಮಹಾನುಭಾವರಿದ್ದಾರೆ. ಇವರು ನಿಜವಾಗ್ಲೂ ಕೂಡ ನಿಜವಾದ ರಾವಣೇಶ್ವರನೇ ಇವತ್ತು ಎದುರಿಗೆ ಬಂದ ಹಾಗೆ. ವಜ್ರಮುನಿಯವರ ಸಂಬಂಧಿಗಳು ಅಂದಮೇಲೆ ಕೇಳಬೇಕೆ? ಅಂತ ಮಹಾನ್ ಕಲಾವಿದರ ಕುಟುಂಬಸ್ಥರು ನಮ್ಮ ರಂಗಸ್ವಾಮಣ್ಣನವರು. ರಾಜ್ಯ ಪ್ರಶಸ್ತಿ ಗೌರವಿಸಿರುವ ಇವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಶಕ್ತಿ ಇವರಿಗಿದೆ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತು ಅವರಾಡಿದಂಥ ಈ ಒಂದು ಪ್ರಚಂಡ ರಾವಣನ ಈ ಒಂದು ವ್ಯಾಖ್ಯಾನವನ್ನು ಕೇಳಿ ನಾವೆಲ್ಲರೂ ಕೂಡ ಸಂತೋಷ ಪಟ್ಟಿದ್ದೇವೆ. ತಾಯಿ ಜಗಜ್ಜನನಿ ಅನ್ನಪೂರ್ಣೇಶ್ವರಿಯ ಸ್ತೋತ್ರವನ್ನು ಮಾಡುವುದರ ಜೊತೆಗೆ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ, ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ಇವತ್ತು ನಮ್ಮ ತಿಮ್ಮಕ್ಕನವರ ಪುಣ್ಯ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹಂಚಿಕೊಂಡು ಆ ತಾಯಿಗೆ ಮೋಕ್ಷವನ್ನು ಇವತ್ತು ನಾವೆಲ್ಲರೂ ಕೂಡ ಇಂಥ ಮಹಾನುಭಾವರ ಸನ್ನಿವೇಶದಲ್ಲಿ, ಇಂಥ ದೊಡ್ಡ ದೊಡ್ಡ ಕಲಾವಿದರುಗಳ ಒಂದು ಸಮಕ್ಷಮದಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ.
ನಮ್ಮ ರಂಗಶ್ರೀ ರಂಗಸ್ವಾಮಿನವರು ಹೇಳಿದಂತೆ ಇವತ್ತು ತಿಮ್ಮಕ್ಕನವರ 1ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇದು ಬಹಳ ಹೊಗಳಿಕೆಯ ವಿಚಾರ. ಯಾಕೆಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಅವರು ಹೇಳಿದ ಹಾಗೆ 11ನೇ ದಿವಸದ ಕಾರ್ಯ ಮಾಡೋದಕ್ಕೆ ಜಗಳಾಡುವ ಮಕ್ಕಳು ಕೆಲವು ಕಡೆ. ನೀನ್ ಮಾಡು, ನೀ ಮಾಡು, ನನಗೆ ಆಸ್ತಿ ಕೊಟ್ಟಿದ್ದಾರ, ಅದು ಕೊಟ್ಟಿದ್ದಾರ ಅಂತ. ಅಂತಾದಲ್ಲಿ ತಾಯಿ ತಿಮ್ಮಕ್ಕ ಮಾರಪ್ಪನವರು ಇಂಥ 1ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ಈ ಮಹತಾಯಿ ಆಚರಣೆ ಮಾಡಿಸ್ಕೋತಿದ್ದಾರೆ ಅಂದ್ರೆ ಇವರು ಇಲ್ಲಿ ಮಾತ್ರವಲ್ಲ, ಅಲ್ಲೂ ಕೂಡ ಅಪಾರವಾದಂತ ಪುಣ್ಯವನ್ನು ಗಳಿಸಿದವರು. ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ನಿಜವಾದ ದೇವರು 3 ದೇವರಂತೆ. ಒಂದು 9 ತಿಂಗಳು ಒತ್ತಿ ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕು ಸಲಹಿದ ತಾಯಿ. 2ನೆಯ ದೇವರು ನಮ್ಮ ಜನ್ಮಕ್ಕೆ ಕಾರಣನಾದ ತಂದೆ. 3ನೆಯ ದೇವರು ನಮಗೆ ವಿದ್ಯೆ ಸಂಸ್ಕಾರದಾರಿ ದೀಪಗಳನ್ನು ತೋರಿಸ್ತಕ್ಕಂಥ ಗುರು. ಈ 3 ದೇವರ ಒಳಗಡೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ ನೋಡಿ. ಅದಕ್ಕೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಕಣ್ಣಿಗೆ ಕಾಣುವ ಉಸಿರಾಡುವ ನಡೆದಾಡುವ ದೇವರು ಯಾವುದಪ್ಪ ಅಂದ್ರೆ ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆ. ಇವತ್ತು ಮಾಡ್ತಾ ಇರುವ ತಾಯಿ ಕಾರ್ಯ ನಾವೆಷ್ಟೇ 100 ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಈ ಅಮೂಲ್ಯವಾದ ರತ್ನಗಳನ್ನು ಮತ್ತೆ ಕಾಣೋಕ್ಕಾಗಲ್ಲ. ಒಬ್ಬಳು ಹೆಂಡತಿ ಸತ್ತೋದ್ರೆ ಮತ್ತೊಬ್ಳು ಹೆಂಡತಿನ ತರಬಹುದಂತೆ, ಒಬ್ಬ ಮಗ ಇಲ್ಲ ಅಂದ್ರೆ ಮತ್ತೊಬ್ಬ ಮಗನ್ನ ದತ್ತು ಪಡ್ಕೋಬಹುದಂತೆ. ಆದ್ರೆ ಜಗತ್ತಿನಲ್ಲಿ ಎಲ್ಲೂ ಸಿಗದಂತ ವಸ್ತುಗಳು ಯಾವುದಪ್ಪ ಅಂದ್ರೆ ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ. ಇವತ್ತು ಈ ತಾಯಿಯ ಮಹತ್ ಕಾರ್ಯವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಪಟೇಲ್ ಗಂಗರಾಜ್ರವರ ಕರೆಗೆ ಹೋಗೊಟ್ಟು ಈ ತಾಯಿಯವರ ಒಂದು ಪುಣ್ಯ ಕಾರ್ಯಕ್ರಮ ಬಂದು ಎಲ್ಲರೂ ಪುಷ್ಪಾರ್ಚನೆಯನ್ನು ಮಾಡಿ ಈ ತಾಯಿಯ ದಿನವನ್ನು ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಈ ತಾಯಿಯನ್ನು ಕೊಂಡಾಡುವಂತ ಒಂದು ಗೀತೆಯನ್ನ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ, ಹೇ ಶಂಕರ ದಯಾನಿದೆ, ನಮ್ಮ ನಿಮ್ಮನೆಲ್ಲರ ನಗಲಿ ಪರಶಿವನ ಪಾದವ ಸೇರಿದಿರ ತಿಮ್ಮಕ್ಕನವರೇ. ನಿಮ್ಮ ಜನ್ಮ ಸಾರ್ಥಕವು ಅಮ್ಮ, ನಿಮಗೆ ಕೋಟಿ ನಮನಗಳು ತಿಮ್ಮಕ್ಕನವರೇ. ಅಮ್ಮ ನಿಮಗೆ ಶರಣು ಶರಣಾರ್ಥಿ ಅಮ್ಮ. ದೂರವಾದೆ ಆತ್ಮವೇ, ಈ ಸಾವು ನ್ಯಾಯವೇ ಅಮ್ಮ, ಸಾವು ನ್ಯಾಯವೇ. ಆಧಾರವಿನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೆ ಆತ್ಮವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ವಿಷವಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ. ಯಾವ ಪಾಪಕ್ಕೆ ಅಮ್ಮ ಸಾವು ಕಾದಿತು, ಯಾವ ಪಾಪಕ್ಕೆ ಅಮ್ಮ ಸಾವು ಕಾದಿತು. ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯ
ಪೂಜೆಗಾಗಿ ಕಾದವು ಕಸವ ಸೇರಿದೆ, ಬಾಳಿನ ಸಸಿ ಗುರಿನಲ್ಲೇ ಮಾಡಿ ಹೋಗಿದೆ. ಯಾವ ತಪ್ಪಿದೆ ಪಕ್ಕ ಹೇಳಬಾರದೆ, ಯಾವ ತಪ್ಪಿದೆ ಅಮ್ಮ ಹೇಳಬಾರದೆ. ಸರಿಯೇನೋ ಮೌನವೇ ಇದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದಿದೆ ಆತ್ಮವೇ. ಶಿವನಾಮ ಮಂತ್ರವಂದೇ ಅಮರ ದೀವಿಗೆ, ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ. ಅಮ್ಮ ತಿಮ್ಮಕ್ಕನವರೇ, ಅಮ್ಮ ತಿಮ್ಮಕ್ಕನವರೇ. ಅಮರ ದೇವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ, ಮರಳಿತಾರೆಯ. ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ, ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ. ಈ ದೇಹದಿಂದ ದೂರವಾದೆ ಏಕೆ ಆತ್ಮವೇ, ಈ ಸಾವು ನ್ಯಾಯವೇ. ಅಮ್ಮ ತಿಮ್ಮಕ್ಕನವರೇ, ಎಲ್ಲರ ಬಿಟ್ಟು ವೈಕುಂಠವ ಸೇರಿದಿರಾ ಅಮ್ಮ. ಅದಕ್ಕೆ ಹೇಳ್ತಾರೆ ಕನಕದಾಸರು ಒಂದು ಕಡೆ, ಜಗದೊಳಗೆ ಭಗವಂತನನ್ನು ಕಾಣಬೇಕಾದ್ರೆ ಭಕ್ತಿ ಒಂದೇ. ಅವರು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ತನ್ನೆಡೆಗೆ ಸೆಳೆದವರು. ದರ್ಶನ ಸಾಗುವಕ್ಕಾಗೋದಲ್ಲ, ದರ್ಶನ ಮಾಡೋಕ್ ಬಿಡೋದಿಲ್ಲ ಅಂದಾಗ ನಾನೇನು ಅವನ ದರ್ಶನ ಮಾಡಬೇಕು, ಅವನೇ ನನ್ನ ದರ್ಶನ ಮಾಡುವಂತೆ ಮಾಡ್ತೀನಿ ಅಂದ. ಯಾರು? ಕನಕದಾಸ. ಯಾವುದರಿಂದ? ತನ್ನ ಆತ್ಮಾಭಿಲಾಷೆಯ ಭಕ್ತಿಯಿಂದ. ಆ ಒಂದು ಸಂತೋಷದಲ್ಲಿ ಒಂದು ಕೀರ್ತನೆಯನ್ನು ಹಾಡ್ತಾರೆ. ಅದು ಎಷ್ಟು ಅರ್ಥಗರ್ಭಿತವಾಗಿರುವತಕ್ಕಂಥದ್ದು. ಭಗವಂತ, ಎಲ್ಲವೂ ಕೂಡ ಎಷ್ಟೇ ಕೋಟಿ ಕೋಟಿ ಇದ್ರೂ ಕೂಡ ನಿನ್ನ ಅಡಿದಾವರಗಳಿಗಿಂತ, ನಿನ್ನ ಪಾದ ಸೇವೆಗಿಂತ ದೊಡ್ಡದು ಯಾವುದಿದೆ ಎಂಬತಕ್ಕಂಥದ್ದನ್ನ ಎಷ್ಟು ಚೆನ್ನಾಗಿ ಆಡಿದ್ದಾರೆ. ನಮ್ಮ ಭರತ್ ಕುಮಾರ್ ಅವರಿಂದ ಕೇಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ಬಹುದು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೆ ಕಿನ್ನು ಹರಿತು ಬೇಡುವೆನಯ್ಯ, ಬರಿದೆ ಮಾತೆ ಕಿನ್ನು ಹರಿತು ಬಿಡಲಾಗದೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಹರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿ ಬಿಡಬಹುದು ಕಡಲಡೆಯ ನಿನ್ನಡಿಯ ಘಳಿಗೆ ಬಿಡಲಾಗದು 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 ಹೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಹರಿದು ಕೇಳುವೆನಯ್ಯ ಬರಿದೆ ಮಾತೆ ಕಿನ್ನು ಹರಿದು ಕೇಳುವೆನಯ್ಯ ಹೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನು ಪರರು ಬೇಡಿದರಲ್ಲಿ ಕೊಡಬಹುದು ಪ್ರಾಣವನು ಪರರು ಬೇಡಿದರಲ್ಲಿ ಕೊಡಬಹುದು ಮನದಲ್ಲಿ ಮನವ ತಗ್ಗಿಸಲುಬಹುದು ಮನದಲ್ಲಿ ಮನವ ತಗ್ಗಿಸಲುಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಹರಿದು ಕೇಳುವೆನಯ್ಯ ಬರಿದೆ ಮಾತೆ ಕಿನ್ನು ಹರಿದು ಕೇಳುವೆನಯ್ಯ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಕೃಷ್ಣ ಮುಕುಂದ ಮುರಾರೇ ಪರಮಾತ್ಮನನ್ನು ಕಾಣಬೇಕಾದ್ರೆ ನೂರಾರು ಮಾರ್ಗಗಳಿದ್ರೂ ಕೂಡ ಭಕ್ತಿ ಒಂದೇ ಅಂತ ಕನಕದಾಸರು ಜಗತ್ತಿಗೆ ಸಾರಿದಂಥ ಈ ಒಂದು ಕೀರ್ತನೆ. ಅದಕ್ಕೆ ಹೇಳ್ತಾರೆ ನೋಡಿ, ತಾಯಿ 9 ತಿಂಗಳು ಹೊತ್ತು ಜಗತ್ತಿಗೆ ಒಂದು ಮಗುವನ್ನು ಕೊಟ್ಟರೆ ಇನ್ನು ತಂದೆ, ಆ ತಂದೆಯನ್ನು ಹೊಗಳೋದಕ್ಕೆ, ಆ ತಂದೆಯನ್ನು ನಾವು ಸಾದರಪಡಿಸೋದಕ್ಕೆ ಎಷ್ಟು ಹೊಗಳಿದ್ರೂ ಕೂಡ ಸಾಲದು. ಯಾಕೆಂದರೆ ಆ ತಂದೆ ಎಂಬತಕ್ಕಂಥ ವಸ್ತು ಒಂದು ದೊಡ್ಡ ಆಲದ ಮರ ಅದು ಅಂತ ಹೇಳ್ತಾರೆ. ಆಲದ ಮರ, ಅದಕ್ಕೆಷ್ಟು ಬಳ್ಳಿಗಳು ಹಬ್ಕೊಂಡಿರ್ತವೆ ಆಲದ ಮರಕ್ಕೆ, ಅದೆಷ್ಟು ಕ್ರಿಮಿಕೀಟಗಳು, ಗೊದ್ದೆ, ಗೋಸುಂಬ, ಹಾವು, ಚೇಳುಗಳೆಲ್ಲ ಒಳಗೆ ವಾಸ ಮಾಡ್ತವೆ, ಅದೆಷ್ಟು ಪಕ್ಷಿಗಳು ಗೂಡು ಕಟ್ಕೊಂಡಿರ್ತವೆ ಆ ಮರದಲ್ಲಿ, ಅದೆಷ್ಟು ಜನ ಬಿಸಿಲಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೋತಾರೆ. ಆ ಅಪ್ಪ ದೊಡ್ಡ ಆಲದ ಮರ ಅದು. ನಮ್ಮ ಮಾರಪ್ಪನವರು ಈ ಗ್ರಾಮದಲ್ಲಿ ಪಟೇಲರ ವಂಶಸ್ಥರಲ್ಲಿ ಬಾಳದಂಥ ಮಹಾನುಭಾವರು. ದೊಡ್ಡ ಆಲದ ಮರದಂತೆ ಬಾಳಿ ಬದುಕಿದಂಥ ತಂದೆಗೆ ಬೆಲೆ ಕಟ್ಟಲು ಸಾಧ್ಯವೇ? ಒಂದು ವೇಳೆ ಆ ಆಲದ ಮರ ಕೆಳಗೆ ಉರುಳು ಬಿದ್ದೋದ್ರೆ ಎಷ್ಟೋ ಪಕ್ಷಿಗಳು ಗೂಡು ಕಿತ್ಕೊಂಡು ಓಡ್ತಾವಂತೆ, ಎಷ್ಟೋ ಬಳ್ಳಿಗಳು ಒಣಗೋಗ್ತಾವಂತೆ. ಆ ಮರ ಕೆಳಗೆ ಬಿದ್ದಾಗ ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತಂತೆ. ಅದೇ ತಂದೆ. ತಾಯಿ 9 ತಿಂಗಳು ಮಗುವಿಗೆ ಜನ್ಮ ಕೊಟ್ರೆ ತಂದೆಯಾದವನು ಅದಕ್ಕೆ ಸ್ಥಿತಿಗತಿಗಳನ್ನು ತುಂಬತಕ್ಕಂತ ಅವನು ತಂದೆ. ಅದಕ್ಕೆ ಒಂದು ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ
ಅಪ್ಪಾಜಿ 100 ನೆನಪು ಮೂಡಿದೆ. ನಿನ್ನ ನೆಂಗಳ ಬಿಸಿಯ ಹನಿಗಳು ಹುರುಕದೆಯ ಕೇಳಿಗೆ, ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಗಿದೆ, ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ನಂಗಳ ಬಿಸಿಯ ಹನಿಗಳು ಹುರುಕದೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು, ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಹರಿಯದು, ನೀನೆ ನನ್ನ ನಿನ್ನ ಗಂಗಳ ಬಿಸಿಯ ಹನಿಗಳು ಹುರುಕದೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ಆಳುವೆನು. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ಆಳುವೆನು. ನಿನ್ನ ಉಸಿರಲಿ ಉಸಿರು ಬೆರೆದಿರೆ ನಿನ್ನಲೊಂದಾಗಿರುವೆನು, ನಿನ್ನ ಕಾಣದೆ ಬದುಕೆನು. ನಿನ್ನ ನಂಗಳ ಬಿಸಿಯ ಹನಿಗಳು ಹುರುಕದೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ, ಗುರು ನೆನಪು ಮೂಡಿದೆ, ಗುರು ನೆನಪು ಮೂಡಿದೆ. ಆ ತಂದೆ ತಾಯಿ ಜಗದೊಳಗೆ ಬೆಲೆ ಕಟ್ಟಲಾಗದಂತ 2 ಆಸ್ತಿಗಳು, ಇನ್ನು ವಿದ್ಯೆ ಹೇಳಿಕೊಡುವಂತಹ ಗುರು. ಈ 3 ದೇವರುಗಳೊಳಗಡೆ 300 ಮುಕ್ಕೋಟಿ ದೇವರುಗಳು ತುಂಬಿದ್ದಾರೆ ಅನ್ನೋದಕ್ಕೆ ನೋಡಿ ನಮ್ಮ ತಿಮ್ಮಕ್ಕನವರು ಪತಿವ್ರತ ಶಿರೋಮಣಿಯಾಗಿ ಉತ್ತಮರಾದ ಮಕ್ಕಳನ್ನು ಪಡೆದು ಉತ್ತಮವಾದ ಸಂಬಂಧಗಳನ್ನು ಮಾಡಿ ಬಾಳಿ ಬದುಕಿದವರು. ಒಂದು ಹೆಣ್ಣು ತನ್ನ ಜೀವನದಲ್ಲಿ ತನ್ನ ಮನತನಕ್ಕೋಸ್ಕರವಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರ್ತಾಳೆ. ಅದರಲ್ಲಿ ಒಂದು ಹೆಣ್ಣು ತನ್ನ ಪತಿಯ ಪವಿತ್ರವಾದ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ರಾಘವೇಂದ್ರನನ್ನ ಮೊರೆ ಹೋಗ್ತಾಳೆ. ಆ ಒಂದು ಗೀತೆ ಎಷ್ಟು ಚೆನ್ನಾಗಿದೆ. ಆ ಪತಿವ್ರತ ಶಿರೋಮಣಿ ಆಗಿರ್ತಕ್ಕಂಥ ಹೆಣ್ಣಿನ ಶಕ್ತಿ ಅಂತಹದ್ದು. ಆ ತಾಯಿ ತನ್ನ ಪತಿಗೋಸ್ಕರವಾಗಿ ಅಂತ ತ್ಯಾಗವನ್ನು ಮಾಡ್ತಾಳೆ ಅನ್ನೋದಕ್ಕೆ ಈ ಮನೆತನದವರು ರಾಘವೇಂದ್ರ ಸ್ವಾಮಿಯ ಪ್ರಿಯ ಭಕ್ತರು. ಆ ರಾಘವೇಂದ್ರನ ಭಕ್ತಿಯಿಂದ ಸ್ಮರಣೆ ಮಾಡಿ ತನ್ನ ಪವಿತ್ರವಾದಂತ ಶಕ್ತಿಯನ್ನ ಯಾವ ರೀತಿಯಾಗಿ ಮುತ್ತೈದೆಯಾಗಿ ತೋರಿಸ್ತಾಳೆ ತಾಯಿ, ಆ ರೀತಿ ಬಾಳದ ಬದುಕಿದವರು ನಮ್ಮ ತಾಯಿ ತಿಮ್ಮಕ್ಕನವರು. ಅವರಿಗಾಗಿ ಒಂದು ರಾಘವೇಂದ್ರನ ಗೀತೆ ಚೆನ್ನಾಗಿ
ಪಾದ ಬಿಡಿನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಬಿಡಿನು ನಿನ್ನ ಪಾದ ಬಿಡಿನು ನಿನ್ನ ಪಾದ ಬಿಡಿನು ನಿನ್ನ ಪಾದ ಗುರುವೇ ಬಿಡಿನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಅಳಿಸುವ ತನಕ ಬಿಡಿನು ನಿನ್ನ ಪಾದ ನಿನ್ನ ನಾಮವೇದ ಬಿಡಿನು ನಿನ್ನ ಪಾದ ಗುರುವೇ ಬಿಡಿನು ನಿನ್ನ ಪಾದ ಉಡಿದ ಹೂಗಳ ಮುದುಡಿ ಹೋಗುತ್ತ ಮಾಡುತ್ತಿದೆ ಮಾಡುತ್ತಿದೆ ಅರಿಶಿನ ಕುಂಕುಮ ಬೆವರಲ್ಲಿ ಬೆರೆತು ಕರಗುತ್ತಿದೆ ಕರಗುತ್ತಿದೆ ನನ್ನ ಕೊರಳ ಮಾಂಗಲ್ಯವು ಕಳಚಿ ಜಾರುತ್ತಿದೆ ಜಾರುತ್ತಿದೆ ಬಾಳಿನ ಜ್ಯೋತಿಯು ಗಾಳಿಗೆ ಸಿಲುಕಿ ಹಾರುತ್ತಿದೆ ಹಾರುತ್ತಿದೆ ಕರುಣೆ ತೋರದೆ ಪ್ರಾಣ ಉಳಿಸದೆ ನನ್ನ ಹರಸದೆ ಬಿಡಿನು ನಿನ್ನ ಪಾದ ಬಿಡಿನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡಿನು ನಿನ್ನ ಪಾದ ಗುರುವೇ ಬಿಡಿನು ನಿನ್ನ ಪಾದ ದುಷ್ಟ ಶಕ್ತಿಯು ಅಟ್ಟಹಾಸದಲ್ಲಿ ನಗುತ್ತಲಿದೆ ನಲಿಯುತ್ತಿದೆ ದಮನ ಮಾಡುವ ದೈವ ಶಕ್ತಿಯು ಕಾಣಿಸದೆ ಕೆಣಕುತ್ತಿದೆ ಅಳ್ಳುವ ಹೆಣ್ಣಿನ ಆರ್ತನಾದವು ಕೇಳಿಸದೆ ದೈವರದೆ ದಾರಿ ಕಾಣೆನು ರಾಘವೇಂದ್ರನೇ ನೀ ಬರದೆ ಕೈ ಹಿಡದೆ ದೈತ ಶಕ್ತಿಯ ನೀನು ದಯಿಸದೆ ದೈವ ಶಕ್ತಿಯ ಮಹಿಮೆ ತೋರದೆ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಅಳಿಸುವ ತನಕ ಬಿಡೆನು ನಿನ್ನ ಪಾದ ನಿನ್ನ ನಾಮವೇದ ರಾಘವೇಂದ್ರ ರಾಘವೇಂದ್ರ ಯೋಗೇಂದ್ರ ಯೋಗೇಂದ್ರ ರಾಘವೇಂದ್ರ ಇಂದಿರಾ ರಮಣ ಗೋವಿಂದ. ಒಂದು ಚಪ್ಪಾಳರಾರು ಹೊಡೀರಿ ಒಂದು ಪದ ಆದಾಗ ಭಾಳ ಚೆನ್ನಾಗಿರುತ್ತೆ, ಹಾಡೋರ್ಗೆ ಸ್ಫೂರ್ತಿ ಬರುತ್ತೆ. ಏನೋ ಭಾಳ ಗಂಟು ತಿನ್ಕೊಂಡಿರೋರು ಕಂಡ ಕೂತವ್ರೆ ಇವರು. ಈಗ ಊಟ ಮಾಡಿಬಿಟ್ಟು ಹೊರಟ್ಬಿಡ್ಬೇಕು ಅಂತೇನೋ. ಇವತ್ತು ತಿಮ್ಮಕ್ಕನವರ ಈ ಪುಣ್ಯ ದಿವಸದಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೋತಿದ್ದೀವಲ್ಲ, ಇವರ ಹೆಸರು ಹೇಳ್ಬಿಟ್ಟು ಇವರ ದಿನವನ್ನು ಆಚರಣೆ ಮಾಡ್ತೀವಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರು ಅಂತ. ನಾವೇನು ಮಾಡಿರ್ತೀವಿ, ಸಂಪಾದನೆ ಮಾಡಿರ್ತೀವಿ ಅನ್ನೋದು ಕೊನೆಯಲ್ಲಿ ಗೊತ್ತಾಗುತ್ತಂತೆ. ಹಣ ಅಂತಸ್ತು ಐಶ್ವರ್ಯವಲ್ಲ, ಮಾಡಿದ ದಾನ ಧರ್ಮ. ತಾಯಿಯ ಹೊಟ್ಟೆ ಒಳಗೆ ನವಮಾಸಗಳು ಹುಟ್ಟಿ ಭೂಮಿಗುಟ್ಟಿ 90 ವರ್ಷಕ್ಕೂ ಅಧಿಕವಾಗಿ ಬಾಳುವ ಮಾನವ ಇಲ್ಲಿಗೆ ಬರುವಾಗ ಏನ್ ತಂದಿದ್ದೆ, ಇಲ್ಲಿ ಏನ್ ಮಾಡಿದೆ, ಇಲ್ಲಿಂದ ಹೋಗುವಾಗ ಏನ್ ತಕೊಂಡು ಹೋಗ್ತೀಯ ಅಂತ ನೋಡಿದ್ರೆ ಏನೂ ಇಲ್ಲ, ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ. ಅದಕ್ಕೆ ನಮ್ಮ ಜೊತೆಲಿ ಬರೋದೇನಪ್ಪಾ ಅಂದ್ರೆ ನಾವು ಕೂಗುವ ಭಗವಂತನ ಭಕ್ತಿ ಒಂದು. ಇಂದಿರಾ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಬೀರೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ, ಗಡಿದೇವರಗಳ ಪಾದಕ್ಕೆ ಗೋವಿಂದ, ಆಂಜನೇಯ ವಾರದ ಗೋವಿಂದ, ಕನಕದಾಸರ ಪಾದಕ್ಕೆ ಗೋವಿಂದ, ಮಾರಪ್ಪ ತಿಮ್ಮಕ್ಕನವರ ಪಾದಕ್ಕೆ ಗೋವಿಂದ.
ಸೌಂಡೇ ಈಚೆ ಕಡಿಯೋಲ್ದಲ್ಲ. ಅದಕ್ಕೆ ನೋಡಿ, ಯಾವುದು ನಮ್ಮದಲ್ಲ ಭಗವಂತನ ಭಕ್ತಿ ಒಂದೇ ಅಂತ ಈ ಗೀತೆ ಒಳಗೆ ಹೇಳ್ತಾರೆ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮದೊಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡೆಗೆ, ಮಾನವ ಮೂಳೆ ಮಾಂಸದ ತಡೆಗೆ, ಇದರ ಮೇಲೆ ಪಗಲಿನ ಹೊದಿಗೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡೆಗೆ, ಮೂಳೆ ಮಾಂಸದ ತಡೆಗೆ. ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ತಂದಿಗೆ ಭುವಿಗೆ ಈ ನರಬೊಂಬೆ ನಮ್ಮಲು ಏನಿದೆ ಸೌಭಾಗ್ಯವೆಂದೇ. ಮಾನವ ಮೂಳೆ ಮಾಂಸದ ತಡೆಗೆ, ಮೂಳೆ ಮಾಂಸದ ತಡೆಗೆ. ಉಸಿರಾಡುವ ತನಕ ನಾನು ನನಗೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದಿ ಸಂಸ್ಕಾರ. ಮಣ್ಣನೆ ಬೆರೆತು ನೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ. ಮಾನವ ಮೂಳೆ ಮಾಂಸದ ತಡೆಗೆ, ಮೂಳೆ ಮಾಂಸದ ತಡೆಗೆ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸದ ತಡೆಗೆ, ಮೂಳೆ ಮಾಂಸದ ತಡೆಗೆ. ಇದರ ಮೇಲೆ ಪಗಲಿನ ಹೊದಿಗೆ ತುಂಬಿದೆ ಒಳಗೆ ಕಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡೆಗೆ, ಮೂಳೆ ಮಾಂಸದ ತಡೆಗೆ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ
ಶರಣರ ಗುಣವ ಮರಣದಲ್ಲಿ ನೋಡು ಅಂತ ಹೇಳ್ತಾರೆ ಬಸವಣ್ಣನವರು. ಒಬ್ಬ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದ ಎಂಬತಕ್ಕಂಥದ್ದು ಅವನ ಮರಣದಲ್ಲಿ ಗೊತ್ತಾಗುತ್ತೆ, ಅವನು ಮಾಡಿರ್ತಕ್ಕಂಥ ಜನಪ್ರಿಯತೆಯಲ್ಲಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ತಿಮ್ಮಕ್ಕನವರ ಮಕ್ಕಳು ಪಟೇಲ್ ಗಂಗರಾಜರವರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರುವಂತ ಎಲ್ಲಾ ರಂಗಭೂಮಿ ಕಲಾವಿದರು ಕೂಡ ಬಹಳ ಪ್ರಿಯರು. ಅದಕ್ಕೆ ನೋಡಿ, ದೊಡ್ಡ ದೊಡ್ಡ ಹಿರಿಯ ದೈತ್ಯ ರಂಗಭೂಮಿ ಕಲಾವಿದರುಗಳೆಲ್ಲರೂ ಕೂಡ ಬಂದಿದ್ದಾರೆ. ಇಂಥ ಒಂದು ಮಹಾ ಸಮಾವೇಶ ಇವತ್ತು ತಿಮ್ಮಕ್ಕನವರ ಪುಣ್ಯ ದಿವಸ ಆದರೂ ಕೂಡ ರಂಗಭೂಮಿಯ ಕಲಾವಿದರ ಸಮಾವೇಶ ಇದು. ಎಂತೆಂಥ ಮಹಾನುಭಾವರು ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಇವರ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಯಾಕೆಂದ್ರೆ ಯಾವುದೇ ಕೆಲಸ ಇದ್ರೂ ಕೂಡ ಪ್ರತಿಯೊಬ್ಬ ರಂಗಭೂಮಿ ಕಲಾವಿದನ ಒಂದು ಆಸೆಗೆ, ಅವನ ಒಂದು ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಅವರು ನಮ್ಮ ಪಟೇಲ್ ಗಂಗರಾಜರವರು. ಅದಕ್ಕೆ ಭಕ್ತ ಅಂಬರೀಷ ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸ್ತಿದ್ದಂಥ ಒಂದು ಪಾತ್ರದಲ್ಲಿ ಒಂದು ಹಾಡು ಬರುತ್ತೆ. ಏನು? ಲೋಕ ಸುಖ ವ್ಯಾಕುಲಮಯ ಈ ಜೀವನ, ಏನು ಅಲ್ಲ ನಿನ್ನದು. ಬಣ್ಣದ ಬದುಕಿನಲ್ಲಿ ಬದುಕುವ ಮಾನವ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನೇ ಬಿಟ್ಟು ಹೋಗ್ತೀಯಲ್ಲ. ಮಾಡಿರ್ತಕ್ಕಂಥ ಏನಾದ್ರೂ ಒಂದು ಸಾಧನೆ ನೀ ಏನಾದ್ರೂ ಒಂದು ಮಾಡಿದ್ರೆ, ಯಾವುದೇ ಕ್ಷೇತ್ರದಲ್ಲ ಏನಾದ್ರೂ ಒಂದು ಮಾಡಿದ್ರೆ, ಅದು ನಿನ್ನ ಜೊತೆಲಿ ಬರ್ತಕ್ಕಂಥದ್ದು, ಅದೇ ಇನ್ಯಾವುದು ನಿನ್ನ ಸಂಗಡ ಬರಲ್ಲ ಎಂಬತಕ್ಕಂಥದ್ದನ್ನ ಈ ಗೀತೆ ಒಳಗೆ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಆ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ಪ್ರಿಯವಾದದ್ದು. ಆ ಪಾತ್ರ ಮಾಡಬೇಕು ಅಂತಿದ್ದವರು, ಆ ಪಾತ್ರ ನಾನೊಂದ್ಸಾರಿ ಮಾಡಿದ್ದೆ. ಅಂದ್ರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಕ್ತ ಅಂಬರೀಷನ ಪಾತ್ರದಲ್ಲಿ, ರಮಾಕಾಂತನ ಪಾತ್ರದಲ್ಲಿ ಬರ್ತಕ್ಕಂಥ ಈ ಒಂದು ಹಾಡು ರಂಗಭೂಮಿ ಕಲಾವಿದರಿಗೆ ಬಹಳ ಪ್ರಿಯವಾದಂತ. ಲೋಕ ಸುಖ ವ್ಯಾಕುಲಮಯ ಜೀವ ದೇವಾ 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 ದೇವಾ. ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ. ಹರೆಯ ನಳಿಸಿ ಜರೆಯ ವರಿಸಿ ಮರಣವ ಒಂದುವ. ಹರೆಯ ನಳಿಸಿ ಜರೆಯ ವರಿಸಿ ಮರಣವ ಒಂದುವ. ಲೋಕ ಸುಖ ವ್ಯಾಕುಲಮಯ ಜೀವ. ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಜೀವ ಎಲೆ ಜೀವ. ಲೋಕ ಸುಖ ವ್ಯಾಕುಲಮಯ ಜೀವ.
ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಹರಿಸೋ ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಹರಿಸೋ ಜ್ಞಾನ ವಿಧಾನ ಜ್ಞಾನಾಭರಣ ರತ್ನಾಭರಣ ಭವಮಯ ಹರಣ ಜ್ಞಾನ ವಿಧಾನ ಜ್ಞಾನಾಭರಣ ರತ್ನಾಭರಣ ಭವಮಯ ಹರಣ ಲೋಕ ಸುಖ ವ್ಯಾಕುಲಮಯ ಜೀವ ಅರೆಯ ನಳಿಸಿ ಜರಯ ವರಿಸಿ ಮರಣವ ಒಂದುವ ಅರೆಯ ನಳಿಸಿ ಜರಯ ವರಿಸಿ ಮರಣವ ಒಂದುವ ಲೋಕ ಸುಖ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ಇಂದಿರಾರಮಣ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಬೀರೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ರಾಘವೇಂದ್ರ ಸ್ವಾಮಿ ಪಾದಕ್ಕೆ ಗೋವಿಂದ ಇದೊಂದೇ ಬರೋದು ನಮ್ಮ ಜೊತೆಲಿ ನೀನು ಬರಲ್ಲ ಒಂದ್ಸಾರಿ ಜೋರಾಗಿ ಕೂಗಿ ನೋಡವ ಗೋವಿಂದ ಬಂದರೆ ಮಾತನಾಡಿಸ್ಬೇಕು ಮಾತನಾಡ್ಸಾಯ್ತು ಪುಷ್ಪಾರ್ಚನೆ ಮಾಡಿಸಾಯ್ತು ಈಗ ಊಟ ಮಾಡಿ ಓಟ್ಬಿಡ್ಬೇಕು ಅಷ್ಟೇ ಅಲ್ಲ ಈ ದಿವಸ ನಮಗೂ ಒಂದು ದಿವಸ ಬರುತ್ತೆ ಅದಕ್ಕೆ ಹೇಳ್ತಾರೆ ಭಗವಂತ ನೀನೇ ಸೂತ್ರಧಾರ ನಾನೊಬ್ಬ ಪಾತ್ರಧಾರಿ ನನ್ನನ್ನು ಯಾವ ರೀತಿ ನಟನೆ ಮಾಡಬೇಕು ಅಂತ ಮಾಡಿಸುವೆಯೋ ಎಲ್ಲ ನೀನೇ ಇಟ್ಟಾಗೆ ಇರಬೇಕು ಕೊಟ್ಟಿದ್ದ ತಿನ್ನಬೇಕು ನಿನಗೆ ಗೊತ್ತಾಯ್ತು ಬಾ ಅಂತ ಕರೆದಾಗ ನಾವೆಲ್ಲರೂ ಕೂಡ ಅವನ ಬಳಿಗೆ ಹೋಗಬೇಕು ಯಾವುದು ನಮ್ಮದಲ್ಲ ಪುಣ್ಯ ಶತಕೋಟಿ ಮಹಾರಾಜರುಗಳಾಳಿರುವ ಎಂಜಲು ನೆಲವನ್ನ ನನ್ನದೆಂದು ತನ್ನದೆಂದು ಶಾಸನವ ಬರೆಸಿ ಭಿನ್ನಾಣವಾದ ಮನೆ ಕಟ್ಟಿ ಕೋಟೆ ಕೊತ್ತಲವಿಕ್ಕಿ ಚೆನ್ನುಗನು ಹಸುಹಳಿಯವರೆಗೆ ಹಾಕುವರು ನೋಡ ಈ 4 ಸಾಲು ಪುರಂದರದಾಸರು ಹೇಳಿರೋ ಮಾತು ನಮ್ಮ ತಾತ ಮುತ್ತಾತನರ ಬಿಟ್ಟು ಹೋಗಿರೋ ಎಂಜಲ್ ಭೂಮಿ ನಮ್ಮ ಪಟೇಲ್ ಮಾರಪ್ಪನವರು ಆಳ್ವಿಕೆ ಮಾಡಿಬಿಟ್ಟು ಹೋದ್ಮೇಲೆ ನಮ್ಮ ಗಂಗರಾಜರವ್ರಿಗೆ ದೊಡ್ಡೇಗೌಡರಿಗೆ ಎಲ್ರಿಗೂ ಬಂತು ಅದರಿಂದ ಮಕ್ಕಳಿಗೆ ಬರುತ್ತೆ ಹೀಗೆ ರಾಜ ಮಹಾರಾಜಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥ ಈ ಭೂಮಿ ಈ ಮನೆ ಯಾರೂ ತಕೊಂಡು ಹೋಗ್ಲಿಲ್ಲ ನನ್ನದೆಂದು ತನ್ನದೆಂದು ಶಾಸನವ ಬರೆಸಿ ಭಿನ್ನಾಣವಾದ ಮನೆ ಕಟ್ಟಿ ಎಂಥ ಮನೆ ಕಟ್ಟವನೇ ಸ್ವರ್ಗದಂತ ಮನೆ ಆ ಮನೆಗೆ ಎಂಥ ಒಂದು ಕಾಂಪೌಂಡ್ ಹಾಕವನೇ ಅಂದ್ರೆ ಬೆರಳು ಮಾಡಿ ಮುಟ್ಟಿದ್ರೆ ಬಾಗಿಲು ತೆಗೀತದೆ ಇಷ್ಟೆಲ್ಲ ಮಾಡವನೇ ಈ ತರ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಎಲ್ಲವನ್ನ ಮಾಡಿ ಅಮೃತ ಶಿಲೆಯನ್ನೇ ಹಾಕಿ ಚಿನ್ನದ ತಗಡನ್ನೇ ದೇವರ ಮನೆಗೆ ಹಾಕಿ ನಾವೇನೇ ಮಾಡಿದ್ರು ಕೂಡ ಕೊನೆಯಲ್ಲಿ ಒಂದು ಸಾಲು ಬರೆದ್ರಲ್ಲ ಚೆನ್ನುಗನು ಹಸುಹಳಿಯ ಹೊರಗೆ ಹಾಕುವರು ನೋಡ ಸಾಯೋದೆರಡು ಗಳಿಗೆ ಅಂತ ಎತ್ಕೊಂಬಂದು ಈಚೆಗೆ ಹಾಕೋತೀವಿ ನಮ್ಮ ಮನೇಲಿ ನಿಮ್ಮ ಮನೇಲಿ ಎಲ್ಲರ ಮನೇಲೂ ಅಷ್ಟೇ ಇಷ್ಟೇ ಜೀವನ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನ ಕೊನೆ ಮಾಡಿ ಹೋಗುವ ಮಾನವ ಯಾವುದು ನೆನದಲ್ಲ ಅಲ್ಲಿ ಕೂತವನೆಲ್ಲ ಭಗವಂತ ಅವನೊಬ್ಬನೇ ನಗಿಸ್ತಾನೆ ಅಳಿಸ್ತಾನೆ ಪಾತ್ರ ಮಾಡಿಸ್ತಾನೆ ಒಂದು ನಾಟಕ ಅಂದ್ರೆ ಎಷ್ಟು ತರದ ಪಾತ್ರಧಾರಿಗಳು ತಂದೆ ಪಾತ್ರ ತಾಯಿ ಪಾತ್ರ ಹೆಂಡತಿ ಪಾತ್ರ ಆ ಪಾತ್ರಗಳನ್ನೆಲ್ಲ ಮಾಡಿ ಜಗತ್ತಿನ ದೊಡ್ಡ ಪಾತ್ರ ಯಾವುದು ಸಾವು ಎಂಬತಕ್ಕಂಥ ಒಂದು ದೊಡ್ಡ ಪಾತ್ರವನ್ನು ಮಾಡಿ ಕೊನೆಗಾಲಿಸ್ಬಿಡ್ತಾನೆ ಅದಕ್ಕೆ ನೋಡಿ ಒಂದು ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಆ ಗೀತೆನ ಕೇಳಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನೋದು ಇದು ಇಷ್ಟಕ್ಕೆ ನೋಡಿ ಇಂದಿರಾರಮಣ ಗೋವಿಂದ ಗೋವಿಂದ ಕೃಷ್ಣ
ತಿಮ್ಮಕ್ಕನವರ ಪಾದಕ್ಕೆ ಗೋವಿಂದ, ಮಾರಪ್ಪನವರ ಪಾದಕ್ಕೆ ಗೋವಿಂದ. ನಾವು ಕೇಳಿದ ಗೀತೆಯ ಅರ್ಥ, ಸೂತ್ರಧಾರಿ ಅವನ ಪಾತ್ರಧಾರಿ ನಾವು, ಅವನು ಹಾಡಿಸುವಂತೆ ಆಡುವಂತ ಅವರು ನಾವು. ಅದಕ್ಕೆ ಮತ್ತೊಂದು ಕಡೆ ನಮ್ಮ ಅಪ್ರತಿಮವಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಗೀತೆಯಲ್ಲಿ ವರ್ಣನೆ ಮಾಡ್ತಾರೆ. ಏನಂತ? ರಂಗಭೂಮಿ ಕ್ಷೇತ್ರದಲ್ಲಿ ಮೆರೆದವರು, ಅದಕ್ಕೆ ಅವರು ಯಾವ ಪಾತ್ರ ಕೊಟ್ಟರು ಲೀಲಾಜಾಲವಾಗಿ ಮಾಡ್ತಿದ್ರು. ಅವರ ಒಂದು ಕ್ಷೇತ್ರ ಎಂಥದ್ದು ಅಂದರೆ, ಸುಮ್ಮನೆ ಒಂದು ಹಿಂಗೆ ಕೈ ಹಿಂಗಂದ್ರು ಅವ್ರದ್ದೊಂದು ನಟನೆ, ಅದು ಅನುಭವದ ಮೇಲೆ. ಅವ್ರೇನು ಹೇಳ್ತಿದ್ರು ಅಂದರೆ, ಈ ಜಗದೊಳಗೆ ಬೊಂಬೆಯಾಟದಂತ ಈ ಬದುಕು, ಸೂತ್ರದ ಬೊಂಬೆ ಇರುತ್ತಲ್ಲ, ಅದು ಸೂತ್ರ ಕಿತ್ತೋದ್ರೆ ಎತ್ತ ತಗೋ ಬಿದ್ಕೊಳ್ಳುತ್ತಂತೆ. ಹಾಗೆ ಅಂಥ ಒಂದು ಬದುಕಿನ ಜೀವನ ಸಾರ್ಥಕಮಯವಾಗಬೇಕಾದ್ರೆ ಭಗವಂತ ನಾಮ ಒಂದೇ ಅನ್ನೋದನ್ನ ಗೀತೆ ಒಳಗಡೆ ನಮ್ಮ ಭರತ್ ಕುಮಾರ್ ಅವರು ಆಡ್ತಾ ಇದ್ದಾರೆ. ಕೇಳೋಣ. ಸನಿ 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 ರಸ ಸನಿ ನಿ ದ ಪ ದ ನಿ ಬೊಂಬೆಯಾಟ ವಯ್ಯ. ಸಾ ಸಾ ನಿ ನಿ ಸ 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 ಸ ನಿ ನಿ ದ ದ ಪ ಪ ಧ. ಸದಾ ಪಪದಮ ನೀನು ಸದಾ ಪಪದಮಗ ಪದ ನಿದ ನಿಸ ನಿಸ ನಿದ ಪ ಸಾರಿ ಗರಿ ಸರಿ ಗರಿ ಸನಿ ನಿಸ ನಿಸರಿ ನಿಸರಿ ಸನಿ ದ ಪ ಮ ಪ ಪದ ಸನಿ ದ ಮ ಪದ ನಿ ಬೊಂಬೆಯಾಟ ವಯ್ಯ. ಇದು ಬೊಂಬೆಯಾಟ ವಯ್ಯ. ನೀ ಸೂತ್ರಧಾರಿ ನಾ ಪಾತ್ರಧಾರಿ, ದಡವ ಸೇರಿ ಸಯ್ಯ ಆ ಬೊಂಬೆಯಾಟ ವಯ್ಯ. ಒಂದು ಚಪ್ಪಾಳೆ. ಜಗದೊಳಗೆ ಪರಮಾತ್ಮನ ಆಟ ಎಂತಾದ್ದು ಎಂಬತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥ ಒಂದು ಗೀತೆಗಳು. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ಎಲ್ಲವನ್ನ ಸಂಪಾದನೆ ಮಾಡಿರ್ತಕ್ಕಂಥ ನೀನು ಮಾನವ, ಭಗವಂತ ಮೆಚ್ಚುವಂತ ನಮ್ಮ ತಿಮ್ಮಕ್ಕನವರು ಮತ್ತು ಮಾರಪ್ಪನವರು ಪಟೇಲ್ ವಂಶಸ್ಥರಾಗಿ ಬೆಟ್ಟಳ್ಳಿ ಗ್ರಾಮದಲ್ಲಿ ಬಾಳದವರು. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಒಂದು ಕಡೆ ಹೇಳ್ತಾರೆ, ನೀನು ಸ್ನಾನ ಮಾಡಬೇಕಾಗಿರೋದು ದೇಹಕ್ಕೆಲ್ಲ ಮನಸ್ಸಿಗೆ. ಅಂದ್ರೇನು? ಮೇಲಿರೋ ಬಟ್ಟೆ ಚೆನ್ನಾಗಿದ್ದು ಒಳಗಿರೋ ಮನಸ್ಸು ಕೊಳಕಾಗಿದ್ರೆ ಏನು ಪ್ರಯೋಜನ? ಬಟ್ಟೆ ಕೊಳಕಾಗಿದ್ರು ಪರವಾಗಿಲ್ಲ, ಮನಸ್ಸು ಚೆನ್ನಾಗಿರ್ಬೇಕು. ಬೇಡರ ಕಣ್ಣಪ್ಪ ಚಪ್ಪಲಿ ಕಾಲಲ್ಲಿ ಲಿಂಗದ ತಲೆ ಮೇಲೆ ಹೂ ತೆಗಿತಾನೆ, ಬಾಯಲ್ಲಿ ನೀರು ತುಂಬ್ಕೊಂಬಂದು ಉಗುಳ್ಬಿಟ್ಟು ಲಿಂಗ ತೊಳಿತಾನೆ. ಬೇಡರ ಕಣ್ಣಪ್ಪ ನಾಟಕದಲ್ಲಿ, ಚಿತ್ರದಲ್ಲಿ ಹಸಿ ಮಾಂಸನ ತಕೊಂಬಂದು ಲಿಂಗದ ಮುಂದೆ ಇಡ್ತಾನೆ. ಶಿವ ಅವನ್ನ ಸಾಯಿಸ್ಬಿಟ್ನ. ಶಿವ ಮೆಚ್ಚಿದ ಕಣ್ಣಪ್ಪ ಅಂತ ಅವರಿಗೆ ಬಿರುದು ಕೊಟ್ಟ. ಯಾಕೆ ಹೇಳಿ? ಮೇಲಿರೋ ಬಟ್ಟೆ ಕೊಳಕಾಗಿತ್ತು, ಆದ್ರೆ ಅವನ ಮನಸ್ಸು ಹಾಲ್ನಂತ ಮನಸ್ಸು. ಆ ಮನಸ್ಸಿಗೆ ಭಗವಂತ ಮಾಂಸವನ್ನೇ ಪಂಚಮಾನ್ನ ಪರಮಾನ್ನ ಅಂತ, ಪಂಚಭಕ್ಷ ಪರಮಾನ್ಯ ಅಂತ ಊಟ ಮಾಡಿದ ಶಿವ. ಅದಕ್ಕೆ ನೋಡಿ, ಜೀವನದಲ್ಲಿ ಬದುಕಿರುವ ತನಕ ಏನಾದ್ರೂ ಒಂದು ಒಳ್ಳೆ ಕೆಲಸವನ್ನ ಮಾಡು. ಯಾವುದೇ ಕ್ಷೇತ್ರದಲ್ಲಾದ್ರೂ, ರಂಗಭೂಮಿಲಾಗಬಹುದು, ರಾಜಕೀಯದಲ್ಲಾಗಬಹುದು, ನಿಜ ಜೀವನದಲ್ಲಾಗಬಹುದು, ನೀನೇನಾದ್ರೂ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಆ ಕೆಲಸ ನೀನು ಸತ್ತ ಮೇಲೂ ಕೂಡ ಅನಂತ ವರ್ಷಗಳ ಕಾಲ ಇಂಥ ಪುಣ್ಯಾತ್ಮರ ಕಾಲದಲ್ಲಿ ಇಂಥ ಕೆಲಸ ಆಯಿತು ಅಂತ ಕೊಂಡಾಡ್ತಾರೆ. ಯಾಕೆ ಹೇಳಿ? ಒಂದು ಮಗು ಹುಟ್ಟಿದ್ರೆ ಸೂತಕದ ಮನೆ ಅಂತಾರೆ. ಈ ಮನುಷ್ಯ ಹುಟ್ಟೋದೇ ಸೂತಕ. ಬಳಕೆ ತೆಗಿಬೇಕು, ನಾವು ಈ ವರ್ಷ ಹಬ್ಬನೇ ಮಾಡಂಗಿಲ್ಲ ಅಂತಾರೆ ತಾಯಿಂದ್ರು. ನಮ್ಮ 5 ಜನ ಅಣ್ಣ ತಂದಿರ್ಗೂ ಸೂತಕ ಬಂದ್ಬಿಟ್ಟದೆ. ಈ ಮನುಷ್ಯ ಹುಟ್ಟೋದೇ ಸೂತಕ, ಇನ್ನು ಮನುಷ್ಯ ಸತ್ರು ಸೂತಕ. 11 ದಿವಸದಲ್ಲಿ
ಇವನಿಗೆ ಋಣನೇ ಕಳೆದು ಬಿಡ್ತೀವಿ. ಹುಟ್ಟು ಸಾವುಗಳೆಂಬ ಮಧ್ಯದಲ್ಲಿ 4 ದಿವಸ ಬಾಳುವ ಮಾನವ, ಏಕೆ ದ್ವೇಷ, ಏಕೆ ಹಸೂಹೆ, ಏಕೆ ಮತ್ಸರ, ಜಗವನ್ನೆಲ್ಲವನ್ನು ಸಂತೋಷದಿಂದ ನೋಡು. ನಮ್ಮ ರಂಗಭೂಮಿ ಕಲಾವಿದರು ಅಂತ ಮನಸ್ಸುಳ್ಳವರು. ಯಾಕೇಳಿ, ಅದರಲ್ಲೂ ನಮ್ಮ ಬೆಂಗಳೂರು ಪ್ರಾಂತ್ಯದ ರಂಗಭೂಮಿ ಕಲಾವಿದರಿ ಮಹಾನುಭಾವರೆಲ್ಲರೂ ಕೂಡ ಇದ್ದಾರೆ. ನಮ್ಮ ಮಾಯಣ್ಣಗೌಡರ ಒಂದು ವಾಟ್ಸಾಪ್ ತೆಗೆದು ನೋಡಿದ್ರೆ 2,000ಕ್ಕೂ ಹೆಚ್ಚು ಜನ ರಂಗಭೂಮಿ ಕಲಾವಿದರು, ಕಲಾವಿದೆಯರು, ಕಲಾ ಪ್ರೋತ್ಸಾಹಕರೆಲ್ಲ ತುಂಬಿದ್ದಾರೆ. ಅವರ ಮಾತುಗಳು, ಅವರ ಒಂದು ಮಾರ್ಗದರ್ಶನ, ಇದು ನಿಜವಾಗಿ ಒಬ್ಬ ಮನುಷ್ಯನು ತಾನು ಮಾಡಬೇಕಾದಂತ ಒಂದು ಒಳ್ಳೆ ಕೆಲಸ. ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋದಾಗೆ. ಇವತ್ತು ನಾನು ಇಲ್ಲಿಗೆ ಬರಬೇಕಾದ್ರೂ ಕೂಡ ಹೋದ ವರ್ಷನೇ ನಮ್ಮ ಈ ಬೆಟ್ಟಳ್ಳಿಗೆ ನಾನು ಬರಬೇಕಾಗಿತ್ತು. ನಮ್ಮ ತಿಮ್ಮಕ್ಕನವರ 11ನೇ ದಿವಸದ ಕಾರ್ಯಕ್ರಮಕ್ಕೆ ಬಹಳ ನೊಂದ್ಕೊಂಡೆ. ಯಾಕೆಂದ್ರೆ ನಾನು ಇರಲಿಲ್ಲ, ಕಾಶಿಗೆ ಹೊರಟೋಗಿದ್ದೆ. ನಾನು ಇಂಥ ಕಾರ್ಯಕ್ರಮಕ್ಕೆ ಸಿಕ್ಲಿಲ್ವಲ್ಲ ಅಂತ. ಆದ್ರೆ 1ನೇ ವರ್ಷಕ್ಕೆ ನನಗೆ ಈ ಭಾಗ್ಯ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ಇದು ನಮ್ಮ ತಿಮ್ಮಕ್ಕನವರ ಈ ಪುಣ್ಯ ದಿವಸದಲ್ಲಿ ಒಬ್ಬ ರಂಗಭೂಮಿಯ ಕಲಾವಿದರು, ಕಲಾ ಪ್ರೋತ್ಸಾಹಕರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅಂದ್ರೆ ನನಗೆ ನಿಜವಾಗಲೂ ಕೂಡ ಒಂದು ಹೆಮ್ಮೆ. ಅಂತ ಎಲ್ಲಾ ರಂಗಭೂಮಿ ಕಲಾವಿದರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಅದಕ್ಕೆ ಜೀವನದಲ್ಲಿ ಹೂವು ನಾರು ಸ್ವರ್ಗಕ್ಕೆ ಹೋದಂಗೆ ಅಂದ್ರೆ ಇಂಥ ಪುಣ್ಯಾತ್ಮರಿಂದ ನಾವು ಸ್ವರ್ಗಕ್ಕೆ ಹೋದಂಗೆ. ಹೂವೇನೋ ಸ್ವರ್ಗಕ್ಕೆ ಹೋಗುತ್ತೆ, ದೇವ್ರಿಗೆ ಅರ್ಪಿತವಾಯ್ತು. ನಾರೇ ಆಗೋಯ್ತು, ಹೂ ಕಟ್ಟಿರೋ ದಾರನೂ ಹೊರಟೋಯ್ತಲ್ಲ. ಯಾಕೆ? ಇಂಥವರ ಜೊತೆಯಲ್ಲಿ ಸೇರಿ ಒಳ್ಳೆಯದನ್ನು ಮಾಡ್ತೀವಲ್ಲ. ಒಳ್ಳೆಯವರ ಜೊತೆ ಸೇರ್ಕೊಂಡು ಒಳ್ಳೆಯದನ್ನು ಮಾಡಕ್ಕಾಗದೆ ಇದ್ರು ಒಳ್ಳೆಯವ್ರ ಜೊತೆ ಸೇರ್ಕೊ, ನಿನಗೆ ಅಷ್ಟಕ್ಕೆ ಒಳ್ಳೇದಾಗುತ್ತೆ. ಅನ್ನ ಇಕ್ಕೋಕ್ಕಾಗದೆ ಇದ್ರು ಅನ್ನ ಇಕ್ಕುವವರ ಮನೆಯನ್ನ ತೋರಿಸು, ನಿನಗೆ ಅನ್ನ ಇಕ್ಕದಷ್ಟೇ ಪುಣ್ಯ ಬರುತ್ತೆ ಅಂತ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೆ. ಅದೇ ನೋಡಿ ಗೀತೆ ಅರ್ಥ. ಅದಕ್ಕೆ ನಾವು ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆಯದನ್ನು ಬಯಸ್ಕೊಂಡಾಗ ನಮ್ಮ ಜೀವನವೆಲ್ಲವೂ ಇಂಥ ಪುಣ್ಯವಾದ ಸಾವನ್ನ ಕಾಣುತ್ತೇವೆ ಅನ್ನೋದಕ್ಕೆ ಈ ಗೀತೆಯಲ್ಲಿ ಕ್ಷಣ ಬರೆದವರೇ ನೋಡಿ. ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನಯ ಹೆಸರು ಹೇಳ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನಯ ಹೆಸರು ಹೇಳ್ತಾರ. ಹೆಣ ಹಣ್ಣುತ್ತಾರ, ಮಣ್ಣಾಗ ಉಳುತ್ತಾರ, ಚೆಂಡ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಸಂತೆ ನಗು ನಗುತ್ತ ಬಾಳಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಅಂಚಿ ನೀನು ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಅಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮ್ಯಾಲು ನಿನಗೆ ಹೆಸರು ಉಂಟು ಎಲ್ಲಿ? ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ. ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ. ಬರಲು ಏನು ತಂದೆ ನಿನ್ನ, ಬರದು ಏನು ಹಿಂದೆ. ಹೇ ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ.
ಎಲ್ಲ ಮೇಲಿಲ್ಲ ಕೇಳೋ ಜನಕ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನೀನು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ, ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಮೇಸಲು ನೋಡ, ಮನುಜನಾಗಿ ಬಾಡ ಅದುವೇ ಸ್ವರ್ಗ ಕಾಣ ಕೇಳ. ಹೇ ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ, ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಕಟ್ಟುತ್ತಾರ ಮಣ್ಣಾಗ ಉಳ್ಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ, ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ. ನೀರದು 3 ದಿವಸ, ಇಂದಿರಾ ರಮಣ ಗೋವಿಂದ. ಏನು ಒಳ್ಳೇದು ಮಾಡಕ್ ಆಗದೆ ಇದ್ರು ಈ ಗುಂಪಲ್ಲಿ ಕೂತ್ಕೊಂಡು ಸ್ವಲ್ಪ ಗೋವಿಂದ ಅಂತಾರು ಕೂಗಿ ಒಳ್ಳೇದಾಯ್ತದೆ. ಲಕ್ಷ್ಮೀ ರಮಣ ಗೋವಿಂದ. ಒಂಚೂರು ಬಂದ್ರೆ ಹತ್ರಕ್ಕೆ ಆಂಜನೇಯವರ ಗೋವಿಂದ. ಹೋಗಿ ಊಟನಾರು ಮಾಡ್ಕೊ ಬನ್ನಿ ಹೋಗಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಆಗಲೇ ಕೇಳ್ಕೊಂಡಿದ್ರು ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಿಮ್ಮಕ್ಕನವರನ್ನ ಕೊಂಡಾಡುವಂತ ಒಂದು ಜನಪ್ರಿಯವಾದ ಗೀತೆಯನ್ನ ಹಾಡ್ಬಿಡೋಣ. ಅವರು ನಿಜವಾಗಲೂ ಕೂಡ ಬಾಳಿ ಬದುಕಿದಂತ ತಾಯಿ, ಒಳ್ಳೆ ಮಕ್ಕಳನ್ನು ಜಗತ್ತಿಗೆ ಕೊಟ್ಟಂತ ಮಹಾತಾಯಿ. ಇವತ್ತು 1ನೇ ವರ್ಷದ ಪುಣ್ಯ ಕಾರ್ಯವನ್ನ ಇವತ್ತು ಅವರು ಮಾಡಿಸ್ಕೋತಾ ಇದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಕೂಡ ಪುಣ್ಯವಂತೇನೆ. ಅದಕ್ಕೆ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂತ ಒಂದು ಗೀತೆಯನ್ನು ಹಾಡುವುದರ ಜೊತೆಗೆ ಇವತ್ತು ಮಕ್ಕಳು, ಮೊಮ್ಮಕ್ಕಳು, ಹೆಣ್ಣು ಮಕ್ಕಳು, ಅಳಿಯಂದರು, ಮನೆತನದಲ್ಲಿ ಎತ್ತಿ ಮುದ್ದಾಡಿದಂತ ಮೊಮ್ಮಕ್ಕಳು, ಪುಟಾಣಿಗಳೆಲ್ಲರೂ ಕೂಡ ಇವತ್ತಿಲ್ಲಿದ್ದಾರೆ. ಆದ್ರೆ ಆ ತಾಯಿ ಇಲ್ಲ, ಬಳಗ ಎಲ್ಲ ಇದೆ, ಆ ತಾಯಿ ಮಾತ್ರ ಇಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ನೆನಪು ಮಾತ್ರ ಚಿರಾಯು, ನಮ್ಮ ಉಸಿರಿರೋ ತನಕ ಅವ್ರ ನೆನಪು ಯಾವತ್ತೂ ಇರುತ್ತೆ ನೋಡಿ. ಅದಕ್ಕೆ ಇವತ್ತು ಇಷ್ಟೊಂದು ಜನಗಳೆಲ್ಲರೂ ಕೂಡ ಸೇರಿ ಎಲ್ಲಾ ಕ್ಷೇತ್ರದ ಎಲ್ಲಾ ರೀತಿಯ ಕಲಾವಿದರುಗಳು, ಎಲ್ಲಾ ಕ್ಷೇತ್ರದ ಹಿರಿಯರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಅವರ ಕರೆಗೆ ಹೋಗೊಟ್ಟು ಈ ಒಂದು ಜನಪ್ರಿಯವಾದ ಗೀತೆ, ಮಕ್ಕಳು ಮೊಮ್ಮಕ್ಕಳು ಕೇಳಿಕೊಂಡಿದ್ದ ಗೀತೆ ಈ ತಾಯಿಗೋಸ್ಕರವಾಗಿ ಆಡ್ತಾರೆ. ಬೆಟ್ಟಳ್ಳಿ ಗ್ರಾಮದಲ್ಲಿ ಮಾಡಿ ವೈಕುಂಠವ ಸೇರಿದಿರಾ ತಿಮ್ಮಕ್ಕನವರೇ, ನಿಮ್ಮ ಜನ್ಮ ಸಾರ್ಥಕವೋ ಅಮ್ಮ. ಮಾರಪ್ಪನವರ ಪಾದವ ಸೇರಿದಿರ ತಿಮ್ಮಕ್ಕನವರೇ, ನಿಮಗೆ ಕೋಟಿ ನಮನಗಳು ಅಮ್ಮ. ಅಮ್ಮ ತಿಮ್ಮಕ್ಕನವರೇ ಅಮ್ಮ. ಅಮ್ಮ ಜನರ
ಮಗನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಗನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಬೆಟ್ಟಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ಮಾರರವರ ಕೊನೆಗಳಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಗನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ತಿಮ್ಮಕ್ಕನವರೇ ಮಲ್ಲಿಗೆ ಹೂವಿನ ಮೆರವಣಿಗೆ ಬೆಲ್ಲಗೆ ಜಾರಿತು ಊರೊಳಗೆ ತಿಮ್ಮಕ್ಕನವರೇ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಗಂಗರಾಜುರವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ ಗಂಗರಾಜುರವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ 4 ಜನರ ಹೆಗಲಿನಲ್ಲಿ ಬೆಟ್ಟಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಗನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಗನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಮಾರಪ್ಪ ತಿಮ್ಮಕ್ಕನವರೇ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಅವ್ವ ನಿನ್ನ ಒಡ ಹುಟ್ಟು ಎಲ್ಲ ಸೇರಿದೆ ನೋಡವ್ವ ಅವ್ವ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪೂಜೆಯ ಮಾಡವರೇ ಹಾಲು ತುಪ್ಪವ ಎರೆದವರೇ ವರ್ಷದ ಪೂಜೆ ಬೆಟ್ಟಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಗನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಗನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಅವ್ವ ಬಿದಿರು ಬಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಊರೊಳಗೆ ಅವ್ವ
ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದೂರೊಳಗೆ ಚವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೆ ಚವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೆ ನಾಲ್ಕು ಜನರ ಹೆಗಲಿನಲ್ಲಿ ಬೆಟ್ಟಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಾರಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ತಿಮ್ಮಕ್ಕನವರ ಮನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಬೆಟ್ಟಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ತಿಮ್ಮಕ್ಕನವರ ಮನೆಗಳಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಾರಪ್ಪನವರ ಮನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅವ್ವ ತಿಮ್ಮಕ್ಕನವರೇ ಅವ್ವ ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಭೈರವೇಶ್ವರನ ಪಾರಕ್ಕೆ ಗೋವಿಂದ ಬೀರೇಶ್ವರನ ಪಾರಕ್ಕೆ ಗೋವಿಂದ ಧರಗ ದೊಡ್ಡವರ ಪಾರಕ್ಕೆ ಗೋವಿಂದ ಊಟನಾರು ಮಾಡ್ಕೊಂಡ್ಬಂದು ಕೂಗಿ ಇನ್ನೇನ್ ಮಾಡಕ್ಕಾಯ್ತದೆ.